ಹಾಯ್ ಹಲೋ ಎಲ್ರಿಗೂ ನಮಸ್ತೆ ಆತ್ಮೀಯರೇ, ನಾನು ನಿಮ್ಮ ಸತೀಶ್ HR. ಸ್ನೇಹಿತರೆ, ಕರ್ನಾಟಕ ಸರ್ಕಾರಿ ವಿಮಾ ಇಲಾಖೆ ಸುತ್ತೋಲೆ ದಿನಾಂಕ 19/9/2024 ಸುತ್ತೋಲೆಯ ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ಳೋದಕ್ಕೆ ಬಯಸ್ತೀನಿ. ಈ ಸುತ್ತೋಲೆ ಸಂಬಂಧಪಟ್ಟಿರ್ತಕ್ಕಂಥದ್ದು 7ನೇ ವೇತನ ಆಯೋಗದ ಶಿಫಾರಸ್ಸಿನ ಪ್ರಕಾರ ಸಾಮೂಹಿಕ ವಿಮಾ ಯೋಜನೆ EGIS ವಂತಿಕೆ ಮೊತ್ತವನ್ನು ಪರಿಷ್ಕರಿಸುವ ಬಗ್ಗೆ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನೌಕರರ ಸಾಮೂಹಿಕ ವಿಮಾ ವಂತಿಗೆ ಪರಿಷ್ಕರಣೆಯು ಸಂಬಂಧ ಸರ್ಕಾರದಿಂದ ಆದೇಶ ಹೊರಡಿಸದೆಯೇ ವೇತನ ಬಟವಾಡೆ ಅಧಿಕಾರಿಗಳು 8/2024 ಮಾಹೆಯ ವೇತನದಲ್ಲಿ ಹೊಸ EGIS ವಂತಿಕೆ ಹೆಚ್ಚಿನ ಕಟಾಯಿಸಿದ್ದು ಸರ್ಕಾರದಿಂದ ಆದೇಶವು ಹೊರಡಿಸಿದ ನಂತರ ಕಟಾಯಿಸಬೇಕಾಗಿರುತ್ತದೆ. ಈ ಹೆಚ್ಚಿನ ವಂತಿಗೆಯನ್ನು ಮುಂದಿನ ತಿಂಗಳ ವಂತಿಗೆಗೆ ಹೊಂದಾಣಿಕೆ ಮಾಡಲು ಹಾಗೂ ಯಾವ ನೌಕರನ ಹೆಚ್ಚಿನ ವಂತಿಗೆ ಹಿಡಿಯಲಾಗಿದೆಯೋ ಅವರುಗಳ ಪಟ್ಟಿಯನ್ನು ಪಡೆದು ಕ್ರಮ ತೆಗೆದುಕೊಳ್ಳುವ ಸಂಬಂಧ ಉಲ್ಲೇಖಿತ ಪತ್ರದಲ್ಲಿ ಸೂಕ್ತ ನಿರ್ದೇಶನ ನೀಡಿರುತ್ತಾರೆ. ಸದರಿ ಮಾಹಿತಿ ಪತ್ರದ ಪ್ರತಿಯನ್ನು ಈ ಪತ್ರದೊಂದಿಗೆ ಲಗತ್ತಿಸಿ ಅದರಂತೆ ಕ್ರಮ ವಹಿಸಲು ಸೂಚಿಸಿದೆ ಅಂತಕ್ಕಂಥ ಒಂದು ಮಾಹಿತಿಯ ಸುತ್ತಲೆಯ ಅಂಶವನ್ನು ನಾವು ಇಲ್ಲಿ ನೋಡ್ಬೋದು. ನಿರ್ದೇಶಕರು ಕರ್ನಾಟಕ ಸರ್ಕಾರಿ ವಿಮಾ ಇಲಾಖೆ, ನಿರ್ದೇಶನಾಲಯ, ಬೆಂಗಳೂರು. ವಿಷಯ 7ನೇ ವೇತನ ಆಯೋಗದ ಶಿಫಾರಸಿನ ಪ್ರಕಾರ ಸಾಮೂಹಿಕ ವಿಮಾ ಯೋಜನೆ ವಂತಿಕೆ ಮೊತ್ತವನ್ನು ಪರಿಷ್ಕರಿಸುವ ಬಗ್ಗೆ. ಉಲ್ಲೇಖಿತ ಆದೇಶದಂತೆ ನೌಕರರ ಸಾಮೂಹಿಕ ವಿಮಾ ವಂತಿಗೆ ಪರಿಷ್ಕರಿಸಲಾಗಿದ್ದು, HRMS ತಂತ್ರಾಂಶದಲ್ಲಿ ಹೊಸ ಮತ್ತು ಹಳೆಯ ವಿಮಾ ವಂತಿಗೆಯನ್ನು ಆಯ್ಕೆ ಮಾಡಲು ಆಯ್ಕೆ ಆಪ್ಷನ್ ಬಿಡಲಾಗಿದೆ. ವೇತನ ಸೆಳೆಯುವ ಮತ್ತು ಬಟವಾಡೆ ಅಧಿಕಾರಿಯವರು ಸರ್ಕಾರವು ಸಾಮೂಹಿಕ ವಿಮಾ ಯೋಜನೆಯ ಪ್ರತ್ಯೇಕ ಆದೇಶವನ್ನು ಹೊರಡಿಸಿದ ನಂತರ ಹೊಸ ಸಮೂಹ ವಿಮಾ ವಂತಿಗೆಯನ್ನು ಆಯ್ಕೆ ಮಾಡಬೇಕಾಗಿತ್ತು. ಆದರೆ ವೇತನ ಸೆಳೆಯುವ ಮತ್ತು ಬಟವಾಡೆ ಅಧಿಕಾರಿಯವರು ಹೊಸ ಸಾಮೂಹಿಕ ವಿಮಾ ಯೋಜನೆ EGIS ವಂತಿಕೆಯ ಆಯ್ಕೆ ಆಪ್ಷನ್ ಮಾಡಿರುವುದು ಕಂಡುಬಂದಿರುತ್ತದೆ. ಸಾಮಾನ್ಯವಾಗಿ EGIS ಮ್ಯಾಟರ್ನಲ್ಲಿ ಹೊಸ ವಂತಿಕೆ ಪ್ರಕ್ರಿಯೆ ಮಾಹಿತಿ ಲಭ್ಯ ಮಾಡುವುದು ಪ್ರಕ್ರಿಯೆಯಾಗಿರುತ್ತದೆ. ಆದರೆ DDOಗಳು ಈ ರೀತಿ ಹೊಸ EGIS ವಂತಿಕೆ ಕಟಾಯಿಸಿರುವುದರಿಂದ ಮುಂದಿನ ಆದೇಶದವರೆಗೆ ಹಿಂಪಡೆಯಲಾಗಿದೆ. ಈ ಬಗ್ಗೆ ತಮ್ಮ ಅವಗಾಹನೆಗಾಗಿ ತಂದು ಈ ತಿಂಗಳ ಹೆಚ್ಚಿನ ವಂತಿಗೆ ಇದು ಸರ್ಕಾರಿ ಡಬಲ್ ಆಗಿರುವುದರಿಂದ ಮುಂದಿನ ತಿಂಗಳ ವಂತಿಗೆಯನ್ನು DDOಗಳಿಗೆ ತಡೆಯಲು ಹೇಳಿ ಈ ಹೆಚ್ಚಿನ ವಂತಿಗೆಯನ್ನು ಮುಂದಿನ ತಿಂಗಳ ವಂತಿಗೆಗೆ ಹೊಂದಾಣಿಕೆ ಮಾಡಲು ಕೋರಿದೆ. ಈ ಬಗ್ಗೆ ಯಾವ ನೌಕರರು ಹೆಚ್ಚಿನ ವಂತಿಗೆ ಹಿಡಿಯಲಾಗಿದೆಯೋ ಅವರುಗಳ ಪಟ್ಟಿಯನ್ನು ತಮ್ಮ ಕಚೇರಿಗೆ ಈ ತಿಂಗಳ ಕೊನೆಯಲ್ಲಿ ನೀಡಲು ನಮ್ಮಿಂದ ಕ್ರಮ ತೆಗೆದುಕೊಳ್ಳಲಾಗುವುದು. ತಮ್ಮ ಸಹಕಾರ ಈ ವಿಷಯದಲ್ಲಿ ಅಪೇಕ್ಷಿಸಿದೆ. ವಂದನೆಗಳೊಂದಿಗೆ ಯೋಜನಾ ವ್ಯವಸ್ಥಾಪಕರು, ಮಾನವ ಸಂಪನ್ಮೂಲ ನಿರ್ವಹಣಾ ವ್ಯವಸ್ಥೆ, ಆರ್ಥಿಕ ಇಲಾಖೆ. ಇದಾಗಿತ್ತು EGISಗೆ ಸಂಬಂಧಪಟ್ಟಂಥ ಒಂದು ಮಾಹಿತಿಯ ಸುತ್ತೋಲೆ. ವಿಡಿಯೋವನ್ನು ವೀಕ್ಷಣೆಯನ್ನು ಮಾಡಿದ್ದಕ್ಕಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ. ನಮಸ್ತೆ.